ನಮಸ್ಕಾರ ಸ್ನೇಹಿತರೆ ಇಂದು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಟ್ವಿಸ್ಟ್ ಹೊರಬಂದಿದೆ. ವಕೀಲರು ಸಲ್ಲಿಸಿರುವ ಮಧ್ಯಂತರ ಅರ್ಜಿ ಹಾಗೂ ಜಾಮೀನಿನ ಕುರಿತು ಮನವಿ ಈಗ ಚರ್ಚೆಯ ಕೇಂದ್ರವಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೋಷಿ ಎಂದು ತೀರ್ಪು ಬಂದು ಶಿಕ್ಷೆಯನ್ನು ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲ್ಮನವಿ ಅರ್ಜಿ ಇಂದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿತ್ತು. ಅವರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲರು ಹಲವು ಮಹತ್ವದ ಅಂಶಗಳನ್ನು ನ್ಯಾಯಾಲಯಕ್ಕೆ ವಿವರಿಸಿದ್ದಾರೆ. ಮೊದಲನೆಯದು ಪ್ರಕರಣ ದಾಖಲಾಗುವ ವೇಳೆ ಕುರಿತಾದ ಸಂಶಯ. ವಕೀಲರ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು 2024ರ ಏಪ್ರಿಲ್ನಲ್ಲಿ ವಿದೇಶಕ್ಕೆ ತೆರಳುವ ವೇಳೆಗೆ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇರಲಿಲ್ಲ. ಪ್ರಕರಣಗಳು ವಿದೇಶಕ್ಕೆ ಹೋದ ನಂತರ ಮಾತ್ರ ದಾಖಲಾಗಿವೆ ಎಂದು ವಕೀಲರು ಹೇಳಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ಪ್ರಜ್ವಲ್ ಫೋನ್ ನೀಡಿಲ್ಲ ಎಂದು ಹೇಳಿದ್ದರು. ಸಿಆರ್ಪಿಸಿಯ ಸೆಕ್ಷನ್ 91ರ ಅಡಿಯಲ್ಲಿ ನೋಟಿಸ್ ನೀಡಿಲ್ಲ ಎಂದು ವಕೀಲರು ಪ್ರಶ್ನಿಸಿದ್ದಾರೆ. ಐಎಂಇಐ ನಂಬರ್ ಆಧರಿಸಿ ಮಾಹಿತಿಯನ್ನು ಕಂಪನಿಯಿಂದ ಪಡೆಯುವ ಅವಕಾಶವಿದ್ದರೂ ಪೊಲೀಸರು ಆ ದಿಕ್ಕಿಗೆ ಗಮನ ಹರಿಸಲಿಲ್ಲ ಎಂಬ ಆರೋಪ ಕೂಡ ಮಾಡಿದ್ದಾರೆ. ಸಂತ್ರಸ್ತೆ ಹೇಳುವ ಘಟನೆ 3 ವರ್ಷಗಳ ಹಿಂದಿನದು. ಆದರೆ ದೂರು 2023ರಲ್ಲಿ ಮಾತ್ರ ದಾಖಲಾಗಿದೆ. ಇದಕ್ಕೆ ಕಾರಣವೇನು? ಯಾಕೆ ಹಲವು ವರ್ಷಗಳ ನಂತರ ದೂರು ಬಂದಿತು? ಇವೆಲ್ಲಕ್ಕೂ ರಾಜಕೀಯ ಪ್ರೇರಣೆ ಇದೆ ಎನ್ನುವುದನ್ನು ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಈ ಸರ್ಕಾರ ರಾಜಕೀಯ ಉದ್ದೇಶದಿಂದ ಸಂತ್ರಸ್ತೆ ಹೇಳಿಕೆಯನ್ನು ಬಳಸಿಕೊಂಡು ಏಕಕಾಲಕ್ಕೆ 4 ವಿಭಿನ್ನ ಪ್ರಕರಣಗಳು ದಾಖಲಿಸಿದೆ ಎಂಬ ಗಂಭೀರ ಆರೋಪವೂ ಮಾಡಿದ್ದಾರೆ. ಮುಂದೆ ಏನಾಗಬಹುದೆಂದರೆ, ಪ್ರಾಸಿಕ್ಯೂಷನ್ ಮತ್ತು ರಕ್ಷಣಾ ವಾದಗಳು ಪೂರ್ಣಗೊಂಡ ನಂತರ ನ್ಯಾಯಾಲಯ ಜಾಮೀನಿನ ಬಗ್ಗೆ ತೀರ್ಪನ್ನು ಕಾಯ್ದಿರಿಸಬಹುದು ಅಥವಾ ಮತ್ತೊಂದು ದಿನಕ್ಕೆ ವಿಚಾರಣೆಯನ್ನು ಮುಂದೂಡಬಹುದು ಎಂಬ ಸಾಧ್ಯತೆಗಳಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಇಂಥ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.